ಮದನ್ ಕನ್ನಡ ಸುಸ್ವಾಗತ. ಇಂದಿನ ವಿಷಯ ಕೃತಕ ಬುದ್ಧಿಮತ್ತೆ ಉದ್ಯೋಗಗಳು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಾಬ್ಸ್. ಭರವಸೆಯ ವೃತ್ತಿಜೀವನಕ್ಕೆ ಬಾಗಿಲು ತೆರೆಯುವ ಕೃತಕ ಬುದ್ಧಿಮತ್ತೆ ಉದ್ಯೋಗಗಳು. ಎಐ ಬೂಮ್ ಮುಂದುವರಿದಂತೆ ಕೃತಕ ಬುದ್ಧಿಮತ್ತೆಯ ಕ್ಷೇತ್ರದಲ್ಲಿ ಭವಿಷ್ಯದ ಉದ್ಯೋಗ ಭೂದೃಶ್ಯವು ಕ್ರಿಯಾತ್ಮಕ ಮತ್ತು ವೈವಿಧ್ಯಮಯವಾಗಿದೆ ಎಂದು ನಿರೀಕ್ಷಿಸಲಾಗಿದೆ. ಭವಿಷ್ಯದಲ್ಲಿ ಬೇಡಿಕೆಯಿರುವ ಮತ್ತು ಮುಂದುವರಿಯಬಹುದಾದ ಕೆಲವು ಸಂಭಾವ್ಯ ಎಐ ಸಂಬಂಧಿತ ಉದ್ಯೋಗಗಳು ಇಲ್ಲಿವೆ. 1. ಎಐ ಇಂಜಿನಿಯರ್ ಡೆವಲಪರ್. ಎಐ ವ್ಯವಸ್ಥೆಗಳು ಮತ್ತು ಅಲ್ಗಾರಿದಮ್ಗಳನ್ನು ವಿನ್ಯಾಸಗೊಳಿಸಲು, ಅಭಿವೃದ್ಧಿಪಡಿಸಲು ಮತ್ತು ಕಾರ್ಯಗತಗೊಳಿಸಲು ಈ ಪಾತ್ರವು ಕಾರಣವಾಗಿದೆ. ಈ ಪಾತ್ರಕ್ಕೆ ಕಂಪ್ಯೂಟರ್ ವಿಜ್ಞಾನ, ಗಣಿತ ಮತ್ತು ಪ್ರೋಗ್ರಾಮಿಂಗ್ನಲ್ಲಿ ಬಲವಾದ ಹಿನ್ನೆಲೆಯ ಅಗತ್ಯವಿದೆ. 2. ಮೆಷಿನ್ ಲರ್ನಿಂಗ್ ಇಂಜಿನಿಯರ್. ಡೇಟಾದಿಂದ ಕಲಿಯಲು ಯಂತ್ರಗಳನ್ನು ಸಕ್ರಿಯಗೊಳಿಸುವ ಅಲ್ಗಾರಿದಮ್ಗಳು ಮತ್ತು ಮಾದರಿಗಳನ್ನು ರಚಿಸುವಲ್ಲಿ ಈ ಪಾತ್ರವು ಪರಿಣತಿ ಹೊಂದಿದೆ. ಈ ಪಾತ್ರವು ಯಂತ್ರ ಕಲಿಕೆಯ ತಂತ್ರಗಳು ಮತ್ತು ಚೌಕಟ್ಟುಗಳ ಆಳವಾದ ತಿಳುವಳಿಕೆಯನ್ನು ಒಳಗೊಂಡಿರುತ್ತದೆ. 3. ಡೇಟಾ ವಿಜ್ಞಾನಿ. ಈ ಪಾತ್ರವು ವ್ಯವಹಾರ ನಿರ್ಧಾರವನ್ನು ತಿಳಿಸಲು ಸಂಕೀರ್ಣ ಡೇಟಾ ಸೆಟ್ಗಳನ್ನು ವಿಶ್ಲೇಷಿಸುತ್ತದೆ ಮತ್ತು ವ್ಯಾಖ್ಯಾನಿಸುತ್ತದೆ. ಡೇಟಾ ವಿಜ್ಞಾನಿಗಳು ಹೆಚ್ಚಿನ ಪ್ರಮಾಣದ ಡೇಟಾದಿಂದ ಒಳನೋಟಗಳನ್ನು ಹೊರತೆಗೆಯಲು ಸಂಖ್ಯಾಶಾಸ್ತ್ರೀಯ ತಂತ್ರಗಳು ಮತ್ತು ಯಂತ್ರ ಕಲಿಕೆ ಅಲ್ಗಾರಿದಮ್ಗಳನ್ನು ಬಳಸುತ್ತಾರೆ. 4. ಎಐ ಎಥಿಸಿಸ್ಟ್. ಎಐ ಹೆಚ್ಚುತ್ತಿರುವ ಬಳಕೆಯೊಂದಿಗೆ ಎಐ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಮತ್ತು ನೈತಿಕವಾಗಿ ಬಳಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳುವ ವೃತ್ತಿಪರರ ಅಗತ್ಯತೆ ಹೆಚ್ಚುತ್ತಿದೆ. ಈ ಪಾತ್ರವು ಎಐನಲ್ಲಿ ಪಕ್ಷಪಾತ, ನ್ಯಾಯಸಮ್ಮತತೆ ಮತ್ತು ಹೊಣೆಗಾರಿಕೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸುವುದನ್ನು ಒಳಗೊಂಡಿರುತ್ತದೆ. 5. ರೋಬೋಟಿಕ್ಸ್ ಇಂಜಿನಿಯರ್. ಈ ಪಾತ್ರವು ರೋಬೋಟ್ಗಳು ಮತ್ತು ಸ್ವಾಯತ್ತ ವ್ಯವಸ್ಥೆಗಳನ್ನು ವಿನ್ಯಾಸಗೊಳಿಸುವ ಮತ್ತು ನಿರ್ಮಿಸುವ ಕೆಲಸವನ್ನು ಒಳಗೊಂಡಿರುತ್ತದೆ. ಈ ಕೆಲಸವು ವಿವಿಧ ಕೈಗಾರಿಕೆಗಳಲ್ಲಿ ರೋಬೋಟ್ಗಳ ಕಾರ್ಯಾಚರಣೆಗೆ ಅಗತ್ಯವಾದ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಘಟಕಗಳನ್ನು ಅಭಿವೃದ್ಧಿಪಡಿಸುವುದನ್ನು ಒಳಗೊಂಡಿರಬಹುದು. 6. ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ನಾಪ್ ಇಂಜಿನಿಯರ್. ಈ ಪಾತ್ರವು ಮಾನವ ಭಾಷೆಯನ್ನು ಅರ್ಥಮಾಡಿಕೊಳ್ಳುವ, ಅರ್ಥೈಸುವ ಮತ್ತು ಉತ್ಪಾದಿಸುವ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಪರಿಣತಿ ಹೊಂದಿದೆ. ಚಾಟ್ಬಾಟ್ಗಳು, ವರ್ಚುವಲ್ ಸಹಾಯಕರು ಮತ್ತು ಭಾಷಾ ಅನುವಾದ ವ್ಯವಸ್ಥೆಗಳ ಅಭಿವೃದ್ಧಿಯಲ್ಲಿ ಇದು ವಿಶೇಷವಾಗಿ ಮುಖ್ಯವಾಗಿದೆ. 7. ಎಐ ಉತ್ಪನ್ನ ನಿರ್ವಾಹಕ. ಈ ಪಾತ್ರವು ಕಂಪನಿಯೊಳಗೆ ಎಐ ಉತ್ಪನ್ನಗಳ ಅಭಿವೃದ್ಧಿ ಮತ್ತು ಅನುಷ್ಠಾನವನ್ನು ಸಂಘಟಿಸುತ್ತದೆ. ಈ ಪಾತ್ರವು ಕ್ರಾಸ್ ಫಂಕ್ಷನಲ್ ತಂಡಗಳೊಂದಿಗೆ ನಿಕಟವಾಗಿ ಕೆಲಸ ಮಾಡುವುದು ಮತ್ತು ಎಐಯ ತಾಂತ್ರಿಕ ಮತ್ತು ವ್ಯವಹಾರದ ಅಂಶಗಳನ್ನು ಅರ್ಥಮಾಡಿಕೊಳ್ಳುವುದನ್ನು ಒಳಗೊಂಡಿರುತ್ತದೆ. 8. ಎಐ ಸಂಶೋಧನಾ ವಿಜ್ಞಾನಿ. ಈ ಪಾತ್ರವು ಎಐ ಕ್ಷೇತ್ರವನ್ನು ಮುನ್ನಡೆಸಲು ಸಂಶೋಧನೆ ನಡೆಸುತ್ತದೆ, ಹೊಸ ಅಲ್ಗಾರಿದಮ್ಗಳು, ಮಾದರಿಗಳು ಮತ್ತು ತಂತ್ರಗಳನ್ನು ಅಭಿವೃದ್ಧಿಪಡಿಸುತ್ತದೆ. ಈ ಪಾತ್ರವು ಸಾಮಾನ್ಯವಾಗಿ ಶೈಕ್ಷಣಿಕ ಸಂಸ್ಥೆಗಳು, ಸಂಶೋಧನಾ ಪ್ರಯೋಗಾಲಯಗಳು ಮತ್ತು ಟೆಕ್ ಕಂಪನಿಗಳಲ್ಲಿ ಕಂಡುಬರುತ್ತದೆ. 9. ಎಐ ತರಬೇತುದಾರ ವ್ಯಾಖ್ಯಾನ ತಜ್ಞ. ಈ ಪಾತ್ರವು ಯಂತ್ರ ಕಲಿಕೆಯ ಮಾದರಿಗಳನ್ನು ತರಬೇತಿ ಮಾಡಲು ಬಳಸುವ ಡೇಟಾಸೆಟ್ಗಳನ್ನು ಸಿದ್ಧಪಡಿಸುತ್ತದೆ ಮತ್ತು ಲೇಬಲ್ ಮಾಡುತ್ತದೆ. ಎಐ ವ್ಯವಸ್ಥೆಗಳು ವೈವಿಧ್ಯಮಯ ಮತ್ತು ಪ್ರಾತಿನಿಧಿಕ ಡೇಟಾದ ಮೇಲೆ ತರಬೇತಿ ಪಡೆದಿವೆ ಎಂದು ಖಚಿತಪಡಿಸಿಕೊಳ್ಳಲು ಈ ಪಾತ್ರವು ನಿರ್ಣಾಯಕವಾಗಿದೆ. 10. ಎಐ ಸಲಹೆಗಾರ. ಈ ಪಾತ್ರವು ಸುಧಾರಿತ ದಕ್ಷತೆ ಮತ್ತು ನಾವೀನ್ಯತೆಗಾಗಿ ಎಐ ಅನ್ನು ಹೇಗೆ ಹತೋಟಿಗೆ ತರುವುದು ಎಂಬುದರ ಕುರಿತು ವ್ಯವಹಾರಗಳಿಗೆ ಪರಿಣತಿ ಮತ್ತು ಸಲಹೆಯನ್ನು ಒದಗಿಸುತ್ತದೆ. ಸಮಾಲೋಚಕರು ಸಂಸ್ಥೆಗಳು ತಮ್ಮ ಅಸ್ತಿತ್ವದಲ್ಲಿರುವ ಪ್ರಕ್ರಿಯೆಗಳಲ್ಲಿ ಎಐ ಅನ್ನು ಸಂಯೋಜಿಸಲು ಅಥವಾ ಹೊಸ ಎಐ ಚಾಲಿತ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡಬಹುದು. ಎಚ್ಚರಿಕೆ: ಎಐಯ ಭವಿಷ್ಯವು ಆಶಾದಾಯಕವಾಗಿ ತೋರುತ್ತದೆಯಾದರೂ, ವಿಶೇಷವಾಗಿ ಪ್ರಸ್ತುತ ಉತ್ಕರ್ಷವನ್ನು ನೋಡಿದರೆ, ಎಐ ಮುಂದುವರಿಯುತ್ತಿದ್ದಂತೆ ಹೊಸ ಉದ್ಯೋಗ ಪಾತ್ರಗಳು ಹೊರಹೊಮ್ಮಬಹುದು ಮತ್ತು ಅಸ್ತಿತ್ವದಲ್ಲಿರುವ ಪಾತ್ರಗಳು ವಿಕಸನಗೊಳ್ಳಬಹುದು ಎಂಬುದನ್ನು ನೆನಪಿಟ್ಟುಕೊಳ್ಳುವುದು ಬಹಳ ಮುಖ್ಯ.
ಈ ಕ್ಷೇತ್ರದಲ್ಲಿ ವೃತ್ತಿಜೀವನವನ್ನು ಹೊಂದಲು ಯೋಜಿಸುವ ವೃತ್ತಿಪರರಿಗೆ ನಿರಂತರ ಕಲಿಕೆ ಮತ್ತು ಎಐಯಲ್ಲಿನ ಇತ್ತೀಚಿನ ಬೆಳವಣಿಗೆಗಳ ಕುರಿತು ನವೀಕೃತವಾಗಿರುವುದು ಅತ್ಯಗತ್ಯವಾಗಿರುತ್ತದೆ. ಈ ವಿಷಯ ನಿಮಗೆ ಇಷ್ಟವಾಗಿದೆಯಾ? ದಯವಿಟ್ಟು ಹಂಚಿಕೊಳ್ಳಿ ಮತ್ತು ಅಭಿಪ್ರಾಯ ತಿಳಿಸಿ. ನೋಡುವುದಕ್ಕೆ ಧನ್ಯವಾದಗಳು. ದಯವಿಟ್ಟು ನಮ್ಮ ಸೇನೆಗೆ ಗುಂಪು ಸೇರುವ